Hello friends, this is Vijayalakshmi Patti, Assistant Professor, GFGC Yergatti. We will see in this session how to prepare final accounts under single entry system. ಇವತ್ತು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಏನು ಇರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಫೈನಲ್ ಅಕೌಂಟ್ಸ್ ಅನ್ನು ರೆಡಿ ಮಾಡ್ತೀವಿ ಅನ್ನೋದರ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಪ್ರೊಸೀಡ್ ಅಂಡ್ ರೀಡ್ ಔಟ್ ದಿ ಪ್ರಾಬ್ಲಮ್ ಅನ್ನು ನಾನು ಓದ್ತೀನಿ. ಫ್ರಾಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಅವಿನಾಶ್ who keeps his books on single entry system prepare the trading and profit and loss account for the year ending 31st March 2019 and the balance sheet as on that date. So we need to prepare trading and profit and loss account and balance sheet. So the closing date year is 31st March 2019. So ನಮ್ಗೆ ಅವರು receipts and payments account ಕೊಟ್ಟಿದ್ದಾರೆ. So debit side we can find all the receipts, credit side ಎಲ್ಲ payments ಗಳನ್ನು ಕೊಟ್ಟಿದ್ದಾರೆ. So receipts includes opening balance 4000, sales ಇದೆ that is cash sales 16000, debtors 1,20,000 ಅಂದರೆ 1,20,000 ನಾವು debtors ಇಂದ cash ಅನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. Coming to the payment side, creditors ಗೆ ಪೇ ಮಾಡಿರೋದು 80,000, salary 5,000, rent 3,000, wages 14,000, trade expenses 8,000, purchases 6,000, drawings 22,000 ಮತ್ತೆ closing balance of cash is 2,000. So ಇದರ ಜೊತೆಗೆ they have given us the additional information. So opening ಮತ್ತೆ closing information ಕೊಟ್ಟಿದ್ದಾರೆ ಕೆಲವೊಂದು items. Let us see. Machinery opening balance is 60,000, closing balance ಕೂಡ 60,000 ಇದೆ. Furniture 12,000, closing 12,000. Debtors opening 30,000, ಆದರೆ closing 40,000 ಇದೆ. ಅದೇ ರೀತಿ creditors opening 8,000 ಇದೆ, closing 10,000 ಇದೆ. Stock opening 24,000, closing 36,000. ಇದರ ಜೊತೆಗೆ ಅವರು ಏನು ಹೇಳಿದ್ದಾರೆ ಅಂತಂದ್ರೆ provide depreciation on machinery and furniture at 10% and make provision of 5% for doubtful debts. ಇವೆರಡನ್ನ ಅಡ್ಜಸ್ಟ್ಮೆಂಟ್ ಅನ್ನ ನಾವು ಮಾಡಬೇಕಾಗತ್ತೆ. ಸೊ ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಮೊದಲು ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇದೆಯಾ ಅಂತ ನೋಡ್ಕೋಬೇಕು. ದ ಫಸ್ಟ್ ಒನ್ ಇಸ್ ಸಿ ವೆದರ್ ಆಲ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆರ್ ಅವೈಲೇಬಲ್. ಸೊ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಮಷಿನರಿ ಫರ್ನಿಚರ್ ಎಲ್ಲ ಇದೆ. ಅಡ್ಜಸ್ಟ್ಮೆಂಟ್ 10% ಮಾಡಿದ್ರೆ ವಿ ವಿಲ್ ಗೆಟ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಹಾಗಾದ್ರೆ ಏನು ಇನ್ಫಾರ್ಮೇಷನ್ ನಮ್ಮ ಹತ್ರ ಇಲ್ಲ? ಸಿ ವೆನ್ ವಿ ಲುಕ್ ಅಟ್ ದಿ ಪ್ರಾಬ್ಲಮ್ ದೆರ್ ಇಸ್ ನೋ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕ್ಯಾಪಿಟಲ್. ಕ್ಯಾಪಿಟಲ್ ಎಷ್ಟಿದೆ ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ಕ್ಯಾಪಿಟಲ್ ಎಷ್ಟು ಇದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯಾಪಿಟಲ್ ವಿ ನೀಡ್ ಟು ಫೈಂಡ್ ಔಟ್. ಅದರ ಜೊತೆಗೆ ಈ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ನಮಗೆ ಕೊಟ್ಟಿರೋದವರು ಕ್ಯಾಶ್ ಸೇಲ್ಸ್ ಮತ್ತು ಕ್ಯಾಶ್ ಪರ್ಚೇಸಸ್ ಬಗ್ಗೆ. ಆದರೆ ಒಂದು ಬಿಸ್ನೆಸ್ಸಲ್ಲಿ ಯಾವಾಗಲೂ ಕ್ಯಾಶ್ ಮತ್ತು ಕ್ರೆಡಿಟ್ ಎರಡೂ ಇರುತ್ತೆ. ಸೊ ನಮ್ಮ ಹತ್ರ ಟೋಟಲ್ ಸೇಲ್ಸ್ ಮತ್ತು ಟೋಟಲ್ ಪರ್ಚೇಸಸ್ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂತಂದರೆ ಅದರಲ್ಲಿ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ರೆಡಿಟ್ ಪರ್ಚೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಕ್ರೆಡಿಟ್ ಸೇಲ್ಸ್ ಮತ್ತು ಕ್ರೆಡಿಟ್ ಪರ್ಚೇಸಸ್ ಎಷ್ಟಿದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 3 ಥಿಂಗ್ಸ್ ವಿ ನೀಡ್ ಟು ನೋ: ಕ್ಯಾಪಿಟಲ್, ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸಸ್. ಈ ಮೂರನ್ನು ತಿಳ್ಕೊಂಡ ಮೇಲೆ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಅಸ್ ಫಸ್ಟ್ ಫೈಂಡ್ ಔಟ್ ದಿ ಕ್ಯಾಪಿಟಲ್. ಸೊ ಕ್ಯಾಪಿಟಲನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಓಪನಿಂಗ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ ದಿ ಓಪನಿಂಗ್ ಇನ್ಫಾರ್ಮೇಷನ್. ಸೊ ಇಲ್ಲೇನು ಅದರ್ ಇನ್ಫಾರ್ಮೇಷನಲ್ಲಿ ಈ ಓಪನಿಂಗ್ ಇದೆ ಆಸ್ ಆನ್ 1/4/2018. ಈ ಇನ್ಫಾರ್ಮೇಷನನ್ನು ತಗೊಂಡು ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಹಾಕಿ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಪ್ರೊಸೀಡ್ ಆ್ಯಂಡ್ ಪ್ರಿಪೇರ್ ಅವರ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 1/4/2018. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಅಸೆಟ್ಸ್ ಯಾವ್ದಾದಿದೆ ನೋಡ್ಕೊಂಬಿಡಿ. ಮಷಿನರಿ, ಫರ್ನಿಚರ್, ಡೆಟಾರ್ಸ್ ಮತ್ತು ಸ್ಟಾಕ್. ಕ್ರೆಡಿಟರ್ಸ್ ಏನಿದೆ ಲ್ಯಾಬಿಲಿಟಿ ಸೈಡ್ ಬರುತ್ತೆ. ಸೊ ಫಸ್ಟ್ ಈ 4 ತಗೊಳ್ಳೋಣ. ಅಸೆಟ್ ಸೈಡ್. ಸೊ ವಿ ವಿಲ್ ಸ್ಟಾರ್ಟ್ ವಿತ್
assets. That is, first is machinery. Machinery value is 60,000. Opening, yella opening tagoli. Then next asset which we have is furniture. So furniture anna now tagondaga the value of furniture is 12,000. Sorry, value of furniture is 12,000. Then next asset which we have is debtors. Debtors we have is 30,000. Then after debtors we have stock in trade. Stock or stock in trade. So stock in trade yesterday. So stock in trade is 24,000. So 24,000. ಇನ್ನೊಂದು ಬರುತ್ತೆ ದಟ್ ಇಸ್ ಕ್ಯಾಶ್ ಅಕೌಂಟ್ ಅವ್ರು ನಮಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ. ಅಲ್ಲೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಏನು 4,000 ಕೊಟ್ಟಿದ್ದಾರೆ, ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಹಿಯರ್ ಕ್ಯಾಶ್. Cash is 4,000. Okay, now coming to the liability side. Liability side, we first take capital, but capital ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಅದು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಸೊ ಲಾಸ್ಟಿಗೆ ಗೊತ್ತಾಗುತ್ತೆ ಬ್ಯಾಲೆನ್ಸ್ ಅಲ್ಲಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕಿ ಬಿಡೋಣ. ವಿ ವಿಲ್ ಸಿ, ವಿಲ್ ಕ್ಯಾಲ್ಕುಲೇಟ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಕ್ರೆಡಿಟರ್ಸ್. ಓಪನಿಂಗ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ನಾವು ನೋಡಿದಾಗ ಇಟ್ ಈಸ್ 8,000. So opening creditors is 8,000. Now let us take the total. Asset side total tagoli. Asset side total will be 1,30,000. Okay. So 1,30,000. Balancing figure will be the capital. 1,30,000 minus 8,000 will give you, yes, 1,22,000. Okay. So our capital, one information naಮಗೆ ಗೊತ್ತಾಯಿತು, that is capital ಎಷ್ಟಿತ್ತು 1,20,000 ಇದೆ. So this we know now. ಈಗ next ನಮಗೆ ಇನ್ನೊಂದು ಏನು ಗೊತ್ತಾಗೋದಿದೆ, ಕ್ರೆಡಿಟ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಪರ್ಚೇಸಸ್. ಕ್ರೆಡಿಟ್ ಸೇಲ್ಸ್ ನಮಗೆ ಗೊತ್ತಾಗಬೇಕು ಅಂತಂದ್ರೆ we need to prepare total debtors account. ಟೋಟಲ್ ಡೆಟರ್ಸ್ ಅಕೌಂಟ್ ಕೇವಲ ಕ್ಲೋಸಿಂಗ್ ಡೆಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕಷ್ಟೇ ಅಲ್ಲ, ಕ್ರೆಡಿಟ್ ಸೇಲ್ಸ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಟೋಟಲ್ ಕ್ರೆಡಿಟರ್ಸ್ ಅಕೌಂಟು ಕೂಡ ಕೇವಲ ಕ್ಲೋಸಿಂಗ್ ಕ್ರೆಡಿಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕಷ್ಟೇ ಅಲ್ಲ, ಕ್ರೆಡಿಟ್ ಪರ್ಚೇಸಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಲೆಟ್ ಅಸ್ ಪ್ರಿಪೇರ್ ಟೋಟಲ್ ಡೆಟರ್ಸ್ ಅಕೌಂಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಕ್ರೆಡಿಟ್ ಸೇಲ್ಸ್. ಓಕೆ, ಸೊ ಡೆಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಗೊತ್ತಿದೆ, ಕ್ಲೋಸಿಂಗು ಗೊತ್ತಿದೆ ನಮಗೆ. ಸೊ ಟು ಬ್ಯಾಲೆನ್ಸ್ brought down will be 30,000 as on 1/4/2018 ಅಲ್ಲಿ ಕೊಟ್ಟಿರುವಂತದ್ದು 30,000. ಇದಾದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ಸೇಲ್ಸ್ ಬರುತ್ತೆ ಟು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ನಮ್ಗೆ ಗೊತ್ತಿಲ್ಲ, ದಟ್ ವಿಲ್ ಬಿ ದಿ ಬ್ಯಾಲೆನ್ಸಿಂಗ್ ಫಿಗರ್. ಇದು ಲಾಸ್ಟಿಗೆ ನಮಗೆ ಗೊತ್ತಾಗುತ್ತೆ. ಈಗ ಕ್ರೆಡಿಟರ್ಸ್ ಇಂದ ನಾವು ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ರಿಸಿಪ್ಟ್ ಸೈಡ್ ನೋಡಿ, ಟು ಡೆಟರ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನೋಡಿದಾಗ ಡೆಟರ್ಸ್ ಇದೆ, ದಟ್ ಈಸ್ ಬೈ ಕ್ಯಾಶ್. ಸೊ ದಿಸ್ ಈಸ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಸೊ ಇದು ಎಷ್ಟು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, 1,20,000. ದೆನ್ ಡಿಸ್ಕೌಂಟ್ ಅಲೌಡ್ ಯಾವುದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬ್ಯಾಡ್ ಡೆಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಇದಕ್ಕಿಂತ ಹೆಚ್ಚಿದು ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ವಿ ವಿಲ್ ಎಂಟರ್ ದ ಲಾಸ್ಟ್ ಐಟಮ್, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಯಾಕಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ನಮ್ಗೆ ಗೊತ್ತಿದೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ ಎಷ್ಟಿದೆ, closing balance is 40,000. 40,000. So now take the total. This will be 1,60,000. So same 1,60,000. ಈಗ 1,60,000 ಅಲ್ಲಿ 30,000 ನ ಲೆಸ್ ಮಾಡಿದ್ರೆ we will get the total credit sales.
So 1,60,000 minus 30,000 will give you 1,30,000. So this will be our credit sales. Okay. So this is how we are going to find out credit sales. So now in the same way, let us find out credit purchases. So total creditors account alli ಏನಾಗುತ್ತೆ reverse ಆಗುತ್ತೆ. Opening balance credit side ಬರುತ್ತೆ, closing balance debit side ಬರುತ್ತೆ. So just opposite of debtors account. So let us prepare the total creditors account. ಈಗ ನಮಗೆ ಎರಡು ಇನ್ಫಾರ್ಮೇಷನ್ ಸಿಕ್ಕಾಯ್ತು. ಕ್ಯಾಪಿಟಲ್ ಗೊತ್ತಾಯ್ತು, ಕ್ರೆಡಿಟ್ ಸೇಲ್ಸ್ ಗೊತ್ತಾಯ್ತು. ಲಾಸ್ಟ್ ಒನ್ is we need to know is credit purchases. So credit purchases, let us enter the start with the opening balance by balance brought down. So opening balance ಎಷ್ಟಿದೆ ನೋಡಿ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, that is 8,000. It is 8,000. Okay, then we will come to know credit purchases. Other credit purchases ನಮಗೆ ಗೊತ್ತಾಗೋದು ಎಂಡಿಗೆ. So we will have balancing figure, ಇದು ಆಮೇಲೆ ಗೊತ್ತಾಗುತ್ತೆ. Now come to this side. ಮತ್ತೇನು ಗೊತ್ತಿದೆ ನಮಗೆ, ಕ್ರೆಡಿಟರ್ಸ್ಗೆ ಎಷ್ಟು ಪೇಮೆಂಟ್ ಮಾಡಿದೀವಿ ಅನ್ನೋದು ಗೊತ್ತಿದೆ. ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಅದರ ಪೇಮೆಂಟ್ ಸೈಡ್ ನೋಡಿ ಕ್ರೆಡಿಟರ್ಸ್ಗೆ ಪೇ ಮಾಡಿದ್ದಿದೆ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಎಂಟರ್ ಹಿಯರ್ ಟು ಕ್ಯಾಶ್ paid to creditors. So how much we have paid? We have paid 80,000. We have paid 80,000. Then the last item closing balance. ಯಾಕಂದ್ರೆ ಇಲ್ಲಿ ಮತ್ತೆ ಡಿಸ್ಕೌಂಟ್ ಅಲೌಡ್ ಇಲ್ಲ, ಡಿಸ್ಕೌಂಟ್ earned ಇಲ್ಲ ಇಲ್ಲಿ. ಸೊ ಹಾಗಾಗಿ ಡೈರೆಕ್ಟ್ಲಿ we will go to the closing balance. To balance carried down. So closing balance ಕೂಡ ಕೊಟ್ಟಿದ್ದಾರೆ creditors ದು, that is 10,000. Okay, so take the total 90,000, ಈ ಕಡೆನು 90,000. So we can find out now how much is the credit purchases. So credit purchases will be 90,000 minus 8,000, that is 82,000. So this is the credit purchases. So we came to know all the three information. Capital ಗೊತ್ತಾಯ್ತು, credit sales ಗೊತ್ತಾಯ್ತು, credit purchases ಕೂಡ ಗೊತ್ತಾಯ್ತು. Now let us proceed to the preparation of our final accounts, and the first one is trading and profit and loss account. We will merge it. Trading ಮತ್ತು profit and loss account ಒಂದರಲ್ಲೇ ಮಾಡೋಣ. So let us start. Take all the direct incomes and expenses to trading account, all indirect incomes and expenses to profit and loss account. So start with the opening stock. To opening stock. Opening stock is 24,000. Then to purchases. See, purchases ಗೆ ನಮಗೆ ಈಗ ಕ್ಯಾಶ್ ಗೊತ್ತಿದೆ, ಕ್ರೆಡಿಟ್ ಗೊತ್ತಿದೆ. ಸೊ ಕ್ಯಾಶ್ ಪರ್ಚೇಸಸ್, ರಿಸಿಪ್ಟ್ಸ್ ಪೇಮೆಂಟ್ ಅಂಡ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಗೊತ್ತಾಗೋಗುತ್ತೆ ನಮಗೆ. ಅದು ಕ್ಯಾಶ್ ಇಸ್ 6,000, ಕ್ಯಾಶ್ ಪರ್ಚೇಸಸ್ ಇಸ್ 6,000. ದೆನ್ ಕ್ರೆಡಿಟ್ ಪರ್ಚೇಸಸ್ ನಾವು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ನೋಡಿದ್ವಿ, ದಟ್ ಈಸ್ 82,000. So total will be 90,000. Total purchases has been 90,000. Sorry, total purchases will be 88,000. 88,000. Okay. Then come to the next item here. So purchases ಆಯಿತು. Wages ಇದ್ರೆ ನೋಡಿ, wages ಇದೆ. To wages. Wages is how much? Wages is 14,000. 14,000. Okay, no other thing. Now come to the credit side, that is income, main income, sales. So sales ಇಂದ ಬಂದಿರುವಂತದ್ದು. So sales ಅಲ್ಲೂ ಕೂಡ ನಮಗೆ ಈಗ ಗೊತ್ತಿದೆ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ. ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಎಲ್ಲಿ ನೋಡ್ತೀವಿ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ,
that we are going to see. That is cash is 16,000 ಕೊಟ್ಟಿರೋ ಹಾಗೆ. Then credit look at the total debtors account, credit sales ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ಲಿ, that is 1,30,000. So total ತಗೊಂಡು outside column ಅಲ್ಲಿ ಹಾಕಿ. So total will be then 1,46,000. Okay, so this is the sales. Now the last item by closing stock. So closing stock kuda kottidire problem alle. Closing stock is 36,000. So make the direct entry 36,000. So we have made all the entries. ಮೇಲ್ಗಡೆಯಿಂದನೇ ನೋಡಿ, ಇನ್ ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಡೆಬಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದ್ರೆ ಗ್ರಾಸ್ ಲಾಸ್ ಬರುತ್ತೆ. ಸೊ ನೋಡಿದಾಗ ನಾವು ಹೇಳ್ಬೋದು credit side is greater as the total will be 1,82,000. So let us take the total 1,80,000. 82,000 ಇಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಈ ಕಡೆ 2 gross profit. This will be the balancing figure. So let us see how much will it be. So 1,82,000 ಆಯಿತು. ಸೊ 1,82,000 ಅನ್ನ ನಾನು ಎಂಟರ್ ಮಾಡ್ತೀನಿ ಇಲ್ಲಿ. ಸೊ 1,82,000 ಅನ್ನ ಎಂಟರ್ ಮಾಡಿದಾಗ 1,82,000 ಮೈನಸ್ ಎಕ್ಸ್ಪೆನ್ಸಸ್ಗಳನ್ನು ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ವಿಲ್ ಬಿ 1,82,000 minus 24,000 minus 88,000 minus 14,000. 1,88,000 minus ಇಷ್ಟೆಲ್ಲ ಮಾಡಿದಾಗ how much we will get? We will get gross profit of 56,000. So we have the gross profit of 56,000. So 56,000 is the gross profit. ಇಲ್ಲೂ ಕೂಡ ನೀವು ಎಂಟರ್ ಮಾಡಿ 1,82,000. Okay, so this is our gross profit ಅಥವಾ ಟ್ರೇಡಿಂಗ್ ಅಕೌಂಟ್. ನಾವು ಇಲ್ಲೇ ಈಗ ಏನು ಮಾಡೋಣ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಬೈ ಗ್ರಾಸ್ ಪ್ರಾಫಿಟ್ brought down, carried down. So our gross profit is, we all know, it is 56,000. So we are going to write here 56,000. ಮತ್ತೆ ಏನಿದೆ, ಇನ್ಕಮ್ ಯಾವುದು ಇಲ್ಲ. ಸೊ ಲೆಟ್ ಅಸ್ ಎಂಟರ್ ದಿ ಡೆಬಿಟ್ ಸೈಡ್, ಮೇಕ್ ದಿ ಡೆಬಿಟ್ ಸೈಡ್ ಎಂಟ್ರೀಸ್. ಡೆಬಿಟ್ ಸೈಡ್ ಎಂಟ್ರೀಸ್ ಅನ್ನ 2 ಏನೇನಿದೆ ನೋಡೋಣ. ಸ್ಯಾಲರೀಸ್ ಇದೆ, ಏನೇನು ಬಿಟ್ಟು ಹೋಗಿದೆ ನೋಡಿ ಅದನ್ನೇ ಎಂಟ್ರಿ ಮಾಡ್ತಾ ಹೋಗೋಣ. ಈಗ ಸ್ಯಾಲ್ರಿ ಇದೆ. ಸ್ಯಾಲ್ರಿ ಇಸ್ ಹೌ ಮಚ್? ಸ್ಯಾಲ್ರಿ ಈಸ್ 5,000. ಸೊ ಎಂಟರ್ 5,000. Then next we have 2 trade expenses. Trade expenses ಎಷ್ಟಿದೆ? Trade expenses is 8,000. 8,000. Then next after trade expenses it is rent ಇದೆ. 2 rent. ಎಲ್ಲ ಎಕ್ಸ್ಪೆನ್ಸಸ್ ಏನೇನಿದೆ ಈಗ ಹಾಕ್ತಾ ಹೋಗಿ. ರೆಂಟ್ ಇದೆ. ರೆಂಟ್ is how much? Rent is 3,000. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಸೈಡ್ ನೋಡ್ತಾ ಎಂಟ್ರಿ ಮಾಡ್ತಾ ಹೋಗಿ ಯಾವ್ದಾದ್ರು ಪೇಮೆಂಟ್ಸ್ ಮತ್ತೆ ರಿಸಿಪ್ಟ್ಸ್ ಉಳಿದಿದೆ ಅನ್ನೋದು. ನೆಕ್ಸ್ಟ್ ಈಗ ಅಲ್ಲಿ ಕೊಟ್ಟಿರೋ ಅಂಥದ್ದು ಎಲ್ಲ ಮುಗೀತು, ಪೇಮೆಂಟ್ಸ್ ಅಲ್ಲಿ ಕೊಟ್ಟಿರೋ ಅಂಥದ್ದು. ಈಗ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಮಿಕ್ಕಿದೆಲ್ಲ ತಗೊಂಡಾಗಿದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ? ಅಡ್ಜಸ್ಟ್ಮೆಂಟ್ ಅಲ್ಲಿ ಮಷಿನರಿಗೆ ಮತ್ತೆ ಫರ್ನಿಚರ್ಗೆ 10% ಡೆಪ್ರಿಸಿಯೇಷನ್ ಕೊಡಿ, ಮತ್ತೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ಗೆ 5% ಕೊಡಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಪ್ರೊವೈಡ್ depreciation. To depreciation. First is on machinery. Yes. What is the value of machinery?
Machinery value is closing balance ನೋಡಿ 30,000 ಇದೆ. So opening ಮೇಲೆ 10%. Opening is 30,000 value into 10% will give you 3,000. 30,000 into 10% is 3,000. Okay. So 3,000 is the depreciation value of machinery. Same way provided for furniture. Furniture value is 12,000. 12,000 ಮೇಲೆ 10% ಅಂದಾಗ it is 1,200. So now what is the total depreciation? Total depreciation is 4,200. Okay, so 4,200 will be the total depreciation. You can enter it in the outer column. 4,200. ಈಗ ಇದೇ ರೀತಿ ಇನ್ನೊಂದಿದೆ, ಏನದು? To provision for doubtful debts. Provision for doubtful debts. ಅಥವಾ ಇದನ್ನ ಶಾರ್ಟ್ ಆಗಿ PDD ಅಂತಾನು ಹೇಳ್ತಾರೆ. ಸೊ ಈಗ ಡೆಟರ್ಸ್ ಎಷ್ಟಿದೆ ನೋಡಿ, ಡೆಟರ್ಸ್ ಮೇಲೆ 5,000 ಅಂತ ಹೇಳಿದ್ದಾರೆ. ಸೊ ಡೆಟರ್ಸ್ ಅಂದ್ರೆ ಕ್ಲೋಸಿಂಗ್ ಡೆಟರ್ಸ್ ತಗೊಳ್ಳಿ. ಕ್ಲೋಸಿಂಗ್ ಡೆಟರ್ಸ್ ಇಸ್ 40,000. 40,000 ಮೇಲೆ 5% ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 40,000 into 5 divided by 100. This will give you, yes, correct, it is 2,000. This will give you 2,000. Okay, so we have taken all the amounts, even the adjustments we have taken. Now let us see whether we have net profit or net loss. ಇದನ್ನ ನಾವು ನೋಡಬೇಕಾಗುತ್ತೆ. ನೆಟ್ ಪ್ರಾಫಿಟ್ ಬರಬೇಕು ಅಂತಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರಬೇಕು. ಸೊ ಕ್ರೆಡಿಟ್ ಸೈಡ್ 56,000 ಇದೆ. ಇದನ್ನಿಷ್ಟು ಟೋಟಲ್ ಮಾಡಿ we will be getting 22,200. So debit side 22,200 ಇದೆ, credit side 56,000 ಇದೆ ಅಂತಂದ್ರೆ we have net profit. To net profit, where we are sending this? Transferred to capital. Okay, this we are transferring to capital. Capital ಎಲ್ಲಿರುತ್ತೆ? Capital will be in balance sheet. Balance sheet capital ಏನು ಬರುತ್ತೆ ಅಲ್ಲಿ adjustment ತೋರಿಸಬೇಕು. So right here total 56,000. 56,000. So 56,000 ಇಲ್ಲಿ ಬಂತು ಅಂತಂದ್ರೆ so ಎಷ್ಟಾಯ್ತು ಇಲ್ಲಿ? 56,000 minus 22,200 will give you 30,800. So what is our net profit? Our net profit is 30,800. So let us enter 30,800. So this net profit will be shown in the balance sheet. Okay. So let us prepare the balance sheet. So balance sheet, liability side, asset side. Liability side will start with capital. ಕ್ಯಾಪಿಟಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯಾಪಿಟಲ್ ನಮಗೆ ಎಷ್ಟು ಬಂದಿದೆ? ವಿ ಗಾಟ್ ಕ್ಯಾಪಿಟಲ್ 1,22,000. 1,22,000 ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ದೆನ್ ಇದಕ್ಕೆ ನಾವು ಆಡ್ ನೆಟ್ ಪ್ರಾಫಿಟ್ ಮಾಡ್ತೀವಿ. ನೆಟ್ ಪ್ರಾಫಿಟ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ? 30,800 ಬಂದಿದೆ. ಸೊ 30,800. ಇದಕ್ಕೆ ಡ್ರಾಯಿಂಗ್ಸ್ ಏನಾದರೂ ಇದ್ರೆ ಲೆಸ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಏನಾದರೂ ಇದೆಯಾ ಅಂತ ನಾವು ನೋಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ವಿ ವಿಲ್ 1,22,800. 22,000 plus 30,800 will give you 1,52,800. Okay, so ಇದಕ್ಕೆ let us see, there is drawings, less drawings ಅನ್ನ ಮಾಡಿ. So drawings ಎಷ್ಟಿದೆ ನೋಡ್ಕೊಳ್ಳಿ. drawings is 22,000.
ಸೊ 22,000 ಅನ್ನು ನಾವು ಲೆಸ್ ಮಾಡ್ಕೊಳ್ಳೋಣ and write the amount in the outer column. So 1,52,800 minus 22,000 will give you 1,30,800. 1,30,800. Okay. So this is about our capital. Capital ಜೊತೆಗೆ ಇನ್ನೊಂದು ಏನಿದೆ, we have creditors, sundry creditors. So sundry creditors closing balance ಏನು ಕೊಟ್ಟಿದ್ದಾರೆ ಅದನ್ನೇ ತಗೊಳ್ಳಿ. So closing balance sundry creditors is, as we know, 10,000. So 10,000. This is the liability side of balance sheet. Now come to the asset side. Asset side ಯಾವಾಗಲೂ fixed assets ಇಂದ start ಮಾಡಿ, that is machinery. Machinery inner column because we need to deduct depreciation. So 60,000 less depreciation. Depreciation we calculated it as 6,000. So 6,000 anna less ಮಾಡಿ and write it in the outer column as 54,000. ಅದೇ ರೀತಿ ಫರ್ನಿಚರ್, ಫರ್ನಿಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಫರ್ನಿಚರ್ is 12,000. Even here we need to deduct depreciation. Depreciation we have calculated 10%, that is 1,200. So idanna deduct ಮಾಡಿ, so we will get 10,800. Okay, then the next one here is machinery ಮುಗಿತು, furniture ಆಯಿತು. Let us come to stock, closing stock, that is stock in trade. So stock in trade, closing stock anna ತಗೊಳ್ಳಿ. We already know that it is 36,000. So stock in trade ಆದ್ಮೇಲೆ we have debtors. Debtors inner column ತಗೊಳ್ಳಿ, ಯಾಕೆ ಅಂತಂದ್ರೆ there is an adjustment relating to provision. Provision ಕೊಟ್ಟಿದ್ದೀವಿ. So inner column 40,000 less provision for doubtful debts, that is PDD. PDD 5% ಕೊಟ್ಟಿದ್ದೀವಿ. 5% ನಮಗೆ 2,000 ಅಂತ ಕ್ಯಾಲ್ಕುಲೇಷನ್ ಬಂದಿದೆ. So 2,000 ಅನ್ನ ಡಿಡಕ್ಟ್ ಮಾಡಿ we can write it in the outer column as 38,000. Okay, then we have the last one, cash in hand. Cash in hand. So cash in hand, that is closing cash ತಗೊಳ್ಳಿ. Closing cash ಎಷ್ಟಿದೆ, receipts and payments ಏನು ಕೊಟ್ಟಿದ್ದಾರೆ, there we can take 2,000. So ಈಗ ನಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು, ಆಗತ್ತೆ 1,40,800. So even here it is 1,40,800. So this is how we are going to prepare the final accounts with the help of the incomplete records maintained under single entry system. Hope you understood it. Thank you.